ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರೈತ ನಾಯಕರಾದಂಥ ಬಿ ಎಸ್ ಯಡಿಯೂರಪ್ಪ ಸಾಹೇಬರ ಪುತ್ರರೂ ಆದಂಥ ಶಿಕಾರಿಪುರದ ಶಾಸಕರು ಆದಂಥ ನಮ್ಮೆಲ್ಲರಿಗೂ ಕೂಡ ನಾಯಕರು ಆದಂಥ ಬಿ ವೈ ವಿಜಯಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಒಂದು ಸೇವೆ ಕಾರ್ಯಕ್ರಮವನ್ನು ಇವತ್ತು ನಮ್ಮೆಲ್ಲ ಬಿ ಜೆ ಪಿಯ ಮುಖಂಡರುಗಳು ಇವತ್ತು ಹಮ್ಮಿಕೊಂಡಿದ್ದಾರೆ. ಯಾಕಂದರೆ ಒಂದು ಹುಟ್ಟುಹಬ್ಬ ಅಂದರೆ ಎಲ್ಲೋ ಒಂದು ಕಡೆ ಜನಕ್ಕೆ ಮೆಸೇಜ್ ನೋಡ್ತಾರೆ, ಹೆಂಗಂಗೋ ಹುಚ್ಚುಚ್ಚಾಗಿ ಮಾಡೋದು ಇವತ್ತು ಯಾವತ್ತೂ ಕೂಡ ಸಲ್ಲ, ಅದು ಪಬ್ಲಿಕ್ ಫೀಲ್ಡಲ್ಲಿರೋವಂಥವ್ರು. ಆದ್ದರಿಂದ ಇವತ್ತು ನಮ್ಮೆಲ್ಲ ಬಿ ಜೆ ಪಿಯ ಮುಖಂಡರುಗಳು ಇವತ್ತು ಬಿ ಜಿ ಕೃಷ್ಣಪ್ಪ ಅವರು, ನಮ್ಮ ಮೇಯರ್ ಆದಂಥವರು, ನಮ್ಮ ನಗರಾಧ್ಯಕ್ಷರಾದಂಥ ಧನುಷ್ ಅವರು, ನಮ್ಮ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಬಿ ಕೆ ಎಸ್ ಚೇತನ್ ಅವರು, ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ವಸಂತಮ್ಮನವರು ಮತ್ತು ಎಲ್ಲ ನಮ್ಮ ಮಹಿಳಾ ಮೋರ್ಚಾದ ಕಾರ್ಯಕರ್ತರುಗಳಿರ್ಬೋದು, ಯುವ ಮೋರ್ಚಾದವರು ಇರ್ಬೋದು ಮತ್ತು ಸಕಲ ಎಲ್ಲ ಬಿ ಜೆ ಪಿಯ ಯುವಕರು ಮುಖಂಡರುಗಳು ಸೇರಿ ಇವತ್ತು ಹಲವಾರು ಸೇವಾ ಕಾರ್ಯಕ್ರಮಗಳು ಮಾಡ್ಕೊಂಬಂದಿದ್ದಾರೆ. ಬೆಳಗ್ಗೆ ಸಿದ್ಧಗಂಗಾ ಮಠದಲ್ಲಿ ದೇವರಿಗೆ ಗದ್ದಿಗೆಗೆ ಪೂಜೆ ಸಲ್ಲಿಸೋ ಮೂಲಕ ಇವತ್ತು ಚಾಲನೆಯನ್ನು ನಮ್ಮ ಚೇತನ್ನು ಮತ್ತು ಇವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ತದನಂತರ ನಾವು ಒಂದು ಬ್ಲೈಂಡ್ ಸ್ಕೂಲು, ಏನು ನಮ್ಮ ಶಿವಕುಮಾರ್ ಅಂತ ಏನು ಬ್ಲೈಂಡ್ಸ್ ಇದ್ದಾರೆ, ಅವರೊಂದು ಮಹಾಲಕ್ಷ್ಮೀ ನಗರದಲ್ಲಿ ಒಂದು ಬ್ಲೈಂಡ್ ಸ್ಕೂಲಲ್ಲೂ ಕೂಡ ಹೋಗಿ ಅಲ್ಲಿ ಬ್ರೈಲ್ ಪುಸ್ತಕ ಕೊಡೋದನ್ನು, ಜೊತೆಗೆ ಅವರಿಗೆ ಸಿಹಿ ಹಂಚೋ ಮುಖಾಂತರ ಇದನ್ನು ಸಾರ್ಥಕವಾಗಿ ಮಾಡಿದ್ವಿ. ಮತ್ತು ಮುಖ್ಯವಾಗಿ ಬಡ್ಡಿಹಳ್ಳಿ ಸರ್ಕಾರಿ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ, ಇದು ಸ್ವಲ್ಪ ತುಂಬ ಹಿಂದೆ ಟಿ ವಿನಲ್ಲಿ ಮಾಧ್ಯಮದವ್ರು ತುಂಬ, ಯಾಕಂದರೆ ಮುಂಚೆ ಕೆರೆಯಲ್ಲಿತ್ತು, ಅದನ್ನು ನಾವಿವತ್ತು ಇಲ್ಲಿ ನಮ್ಮ ಕೃಷ್ಣಪ್ಪ ಅವರು ಇದು ಜಾಗ ಹೊಂಚಿ ಹಿಂದೆ ಸಿದ್ಲಿಂಗೇಗೌಡರು ಹೋರಾಟ ಮಾಡಿ ಅದಕ್ಕೆ ದುಡ್ಡು ಕೂಡ ಬಂದಿತ್ತು. ಆದ್ದರಿಂದ ಈ ಶಾಲೆಯಲ್ಲಿ ಸುಮಾರು 120ಕ್ಕಿಂತ ಹೆಚ್ಚಿಗೆ ಮಕ್ಕಳಿದ್ದಾರೆ. ಈ ಮಕ್ಕಳಿಗೆಲ್ಲರಿಗೂ ಕೂಡ ಇವತ್ತು ನಮ್ಮ ವಿಜಯಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಪುಸ್ತಕ, ಬ್ಯಾಗು ಮತ್ತು ಪೆನ್ನು ಕೊಡುವಂಥ ಕೆಲಸನ ಇವತ್ತು ಮಾಡ್ತಾಯಿದ್ದೀವಿ. ಮತ್ತು ಸಸಿ ನಡೆಯುವಂಥ ಕಾರ್ಯಕ್ರಮಗಳನ್ನು ಕೂಡ ಈ ಒಂದು ಶಾಲೆಯ ಆವರಣದಲ್ಲಿ ಮಾಡಿದ್ದೀವಿ. ಮತ್ತು ತುಮಕೂರಿನಲ್ಲಿ ಇನ್ನೂ ಸಂಜೆವರೆಗೂ ಕೂಡ ಹಲವಾರು ಸೇವಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಎಲ್ಲೂ ಕೂಡ ವಿಜೃಂಭಣೆ ಮತ್ತು ಜನರಿಗೆ ಒಂದು ರಾಜಕಾರಣಿಗಳಂದರೆ ಅಸಹ್ಯ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಹಿಂದಿಂದನೂ ಕೂಡ ನಾವು ಯಾವುದೂ ಕೂಡ ಮಾಡ್ತಿಲ್ಲ. ಜನರಿಗೆ ಅನುಕೂಲ ಆಗಬೇಕು, ಹಾಸ್ಪಿಟ್ಲಿಗಿರ್ಬೋದು, ಗಿಡ ಹಂಚೋದಿರ್ಬೋದು, ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗಿರ್ಬೋದು, ಈ ರೀತಿ ಸೇವಾ ಕಾರ್ಯಕ್ರಮಗಳನ್ನ ಇವತ್ತು ನಾವು ನಮ್ಮೆಲ್ಲ ನಾಯಕರುಗಳು ಇವತ್ತು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಒಂದು ಭಾಗ ಇವತ್ತು ಬಡ್ಡಿಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಮಕ್ಕಳಿಗೆ ಇವತ್ತು ಸ್ಕೂಲಿನ ಬ್ಯಾಗನ್ನು ಮತ್ತು ಬುಕ್ಸನ್ನು ಕೊಡುವಂಥ ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ನಾಯಕರಾದಂಥ ಬಿ ವೈ ವಿಜೇಂದ್ರನವರಿಗೆ ಆ ದೇವರು ಶಕ್ತಿ ಕೊಡಲಿ, ಈ ರಾಜ್ಯವನ್ನು ಮುನ್ನಡೆಸಕ್ಕಂಥ ಮತ್ತು ದೀನದಲಿತರಿಗೆ, ಬಡವರಿಗೆ ಮತ್ತು ಪಕ್ಷಕ್ಕೆ ಒಳ್ಳೇದು ಮಾಡುವಂಥ ಸಾರಥಿಯಾದಂಥ ಅವ್ರಿಗೆ ದೇವರು ಮತ್ತಷ್ಟು ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಹಾರೈಸ್ತೀವಿ. ಇಂದು ವಿಜಯಣ್ಣವರ ಜನ್ಮದಿನ. ಅದನ್ನು ವಿಜಯಣ್ಣ ಅಭಿಮಾನಿಗಳಾದ ನಾವೆಲ್ಲರೂ ಸೇರಿಕೊಂಡು ಇವತ್ತು ಒಂದು ಅರ್ಥಪೂರ್ಣವಾದ ಜನ್ಮದಿನವಾದ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಗಿಡ ನೆಡೋದ್ರ ಮುಖಾಂತರ, ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಕು ಮತ್ತು ಬ್ಯಾಗ್ಗಳ ವಿತರಣೆ ಮುಖಾಂತರ ಭಾಳ ಅರ್ಥಪೂರ್ಣವಾಗಿ ಇವತ್ತು ಪೂರ್ತಿ ನಾವು ವಿಜಯಣ್ಣವರ ಜನ್ಮದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಮುಂದಿನ ಭವಿಷ್ಯದ ಪ್ರಾಮಿಸಿಂಗ್ ಲೀಡ್ರು ವಿಜಯಣ್ಣ. ಕರ್ನಾಟಕದ ಉಜ್ವಲ ಭವಿಷ್ಯ ಗಟ್ಟಿಯಾಗಿದೆ ಅನ್ನೋದು ನಮ್ಮ ವಿಜಯಣ್ಣ ನೇತೃತ್ವದಲ್ಲಿ ನಮಗೆ ಕಾಣ್ತಾ ಇದೆ. ಅವರ ವಿಷನ್ ಮೇಲೆ ನಾವು ಇವತ್ತು ಭಾಳಷ್ಟು ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ.